ಸಿಕ್ಕಿದೆ. ಕೆಲವು ಸ್ವಾಮೀಜಿಗಳು ಭ್ರಷ್ಟಾಚಾರಕ್ಕೆ ಪ್ರಚೋದನೆ ನೀಡುತ್ತಿದ್ದು, ಅತ್ಯುನ್ನತ ಸ್ಥಾನದಲ್ಲಿರುವ ಸ್ವಾಮೀಜಿಗಳು ಪ್ರಾದೇಶಿಕವಾದ ಜಾತಿವಾದಕ್ಕೆ ಏಕೆ ಸೀಮಿತವಾಗಬೇಕು ಎಂದು ಕೇಂದ್ರದ ಮಾಜಿ ಸಚಿವ ಹಿರಿಯ ಕಾಂಗ್ರೆಸ್ಸಿಗ ಬಿ ಜನಾರ್ದನ ಪೂಜಾರಿ ಪ್ರಶ್ನಿಸಿದ್ದಾರೆ. ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕೇಂದ್ರ ಮಾಜಿ ಸಚಿವ ಬಿ ಜನಾರ್ದನ ಪೂಜಾರಿ, ಮುಖ್ಯಮಂತ್ರಿ ಯಡಿಯೂರಪ್ಪ ಕುಟುಂಬದ ಭ್ರಷ್ಟಾಚಾರದ ಹೂರಣ ಎಳೆ ಎಳೆಯಾಗಿ ಹೊರಗೆ ಬರುತ್ತಿದೆ. ಸ್ವತಃ ಒಪ್ಪಿಕೊಂಡು ಸಿಎಂ ಭೂಮಿ ಮರಳಿಸಿದ್ದಾರೆ. ಹೀಗಿರುವಾಗ ಅದನ್ನು ಸಮರ್ಥಿಸುವ ಕೆಲವು ಸ್ವಾಮೀಜಿಗಳು ಭ್ರಷ್ಟಾಚಾರಕ್ಕೆ ಪ್ರಚೋದನೆ ನೀಡುತ್ತಿದ್ದಾರೆ ಎಂದು ನೇರವಾಗಿ ಆರೋಪಿಸಿದರು. ಪೇಜಾವರ ಶ್ರೀ ಸೇರಿದಂತೆ ಸ್ವಾಮಿಗಳ ಬಗ್ಗೆ ಸಮಾಜಕ್ಕೆ ಅಪಾರ ಗೌರವವಿದೆ. ಆದರೆ ಕ್ಯಾನ್ಸರ್ ರೋಗದಂತೆ ಹರಡುತ್ತಿರುವ ಭ್ರಷ್ಟಾಚಾರ ಸಾಬೀತಾಗಬೇಕು ಎನ್ನುತ್ತಿರುವುದು ಖೇದಕರ. ಆರೋಪಿಯನ್ನು ಅಧಿಕಾರದಲ್ಲಿ ಮುಂದುವರಿಸಿದರೆ ಸಾಕ್ಷಿ ನಾಶ ಮಾಡುತ್ತಾರೆ ಎಂಬ ಸಾಮಾನ್ಯ ಪ್ರಜ್ಞೆ ಇವರಿಗಿಲ್ಲವೇ ಎಂದು ಅವರು ಪ್ರಶ್ನಿಸಿದರು. ಅಧಿಕಾರದಲ್ಲಿ ಇದ್ದವರ ಮೇಲೆ ಆರೋಪ ಬಂದಾಗ ಅವರೇ ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಬೇಕು. ದೇಶದಲ್ಲಿ ಅನೇಕ ಮಂದಿ ರಾಜೀನಾಮೆ ಕೊಟ್ಟಿದ್ದಾರೆ. ಅತ್ಯುನ್ನತ ಸ್ಥಾನದಲ್ಲಿರುವ ಸ್ವಾಮೀಜಿಗಳು ಪ್ರಾದೇಶಿಕವಾದ ಜಾತಿವಾದಕ್ಕೆ ಏಕೆ ಸೀಮಿತವಾಗಬೇಕು? ನಾನಾ ಹಗರಣದ ಆರೋಪಿಗಳಾದ ಚೌಹಾನ್, ಕಲ್ಮಾಡಿ, ರಾಜೀನಾಮೆ ನೀಡುವಾಗಲೂ ಆರೋಪ ಸಾಬೀತಾಗಲಿ ಎಂದು ಸ್ವಾಮಿಗಳು ಪಟ್ಟು ಹಿಡಿಯಬಹುದಿತ್ತಲ್ವೇ ಎಂದು ಕೇಳಿದರು. ಯಡಿಯೂರಪ್ಪ ಮಾಡಿರುವುದು ಸಣ್ಣ ತಪ್ಪೆ. 100 ಎಕರೆ ಜಮೀನು ಲೂಟಿ ಮಾಡಿದವರನ್ನು ನೀವು ರಕ್ಷಿಸುತ್ತಿದ್ದೀರಿ. ಇದರಿಂದ ಉನ್ನತ ಸ್ಥಾನದಲ್ಲಿ ನೀವು ಕೆಳಗೆ ಬಿದ್ದಂತಾಗಿಲ್ವೇ? ಎಡ್ಡಿ ಕೆಳಗಿಳಿದರೆ ಲಿಂಗಾಯತರಿಗೆ ಅನ್ಯಾಯ ಎನ್ನುವುದಾದರೆ ಶೆಟ್ಟರ್ ಲಿಂಗಾಯತರಲ್ವೇ? ಡಾಕ್ಟರ್ ಆಚಾರ್ಯ ಸುರೇಶ್ ಕುಮಾರ್ ಏಕೆ ಸಿಎಂ ಆಗಬಾರದು? ಬಿಜೆಪಿಯಲ್ಲಿ ಒಬ್ಬನು ಪ್ರಾಮಾಣಿಕ ಶಾಸಕ ಇಲ್ಲ ಎನ್ನುವುದಾದರೆ ಪ್ರಾಮಾಣಿಕ ವ್ಯಕ್ತಿಯನ್ನು ಸಿಎಂ ಮಾಡಿ ಆಮೇಲೆ ಶಾಸಕನಾಗಿ ಆಯ್ಕೆ ಮಾಡಿ ಎಂದು ಪೂಜಾರಿ ಸವಾಲು ಹಾಕಿದರು. ಈ ರೀತಿ ಕಾನೂನು ಬಾಹಿರವಾಗಿ ಮಕ್ಕಳು ಮಾಡಿದ್ದಾರೆ. ಅವರು ವ್ಯಾಪಾರ ಮಾಡಬಾರ್ದ? ಸ್ವಾಮಿ, ನಿಮ್ಮ ಮಕ್ಕಳಿಗೆ ಪ್ರೈವೇಟ್ ಭೂಮಿಯನ್ನು ಕೊಡಿ, ಪಟ್ಟಣಗಳಿಗೆ ಹೇಳಿ. ಸರ್ಕಾರ ಜನರಿಗೆ ಇರುವಂತಹ ಭೂಮಿಯನ್ನು ನ್ಯಾಯ ಕೊಡಬೇಕು. ಅದು ಜನರಿಗೆ ಸೇರಿದ್ದು. ಮಂತ್ರಿಗಳು, ಎಂಎಲ್ಎಗಳು, ಎಂಪಿಗಳು ಇವರಿಗೆ ಕೊಡುವುದಾ? ಪೂಜಾರಿ ಒಂದು ಅಂಶ ತೆಗೆದುಕೊಂಡಿಲ್ಲ. ನನ್ನ ಬ್ಯಾಂಗ್ಳೂರಿನಲ್ಲಿ ಕೊಡ್ತೇನೆ ಅಂತ ಹೇಳಿದ್ರು. ದೇವರಾಜ ಕೊಡ್ತೇನೆ ಅಂತ ಹೇಳಿದ್ರು. ಪೂಜಾರಿ ತೆಗೆದುಕೊಂಡಿಲ್ಲ. ಅದು ಜನರಿಗೆ ಕೊಡುವಂತದ್ದು. ಆದ್ದರಿಂದ ರಾಜಕಾರಣಿಗಳಂತ ಹೇಳಿದ್ರೆ ಎಲ್ಲ ಒಳಗೆ ಆಗುತ್ತಲ್ಲ. ನಾನು ಮಾದರಿಯಾಗಬೇಕು. ಏನು ಪಾಠವನ್ನು ನೀವು ಸ್ವಾಮಿಗಳು ಹೇಳ್ತಿದ್ದೀರಿ? ಎಲ್ಲ ನಾವು ಸಣ್ಣ ತಪ್ಪು. ಭೂಮಿಯನ್ನು ಇಷ್ಟಿಷ್ಟು ಕೋಟಿ ರೂಪಾಯಿ ಭೂಮಿಯನ್ನು ಒಳಗೆ ಹಾಕಿದ್ದು ಸಣ್ಣ ತಪ್ಪದು. ಅರವತ್ತು ವರ್ಷದಲ್ಲಿ ಯಾರು ಮಾಡಿದನ್ನು ನಾನು ಮಾಡಿದ್ದೇನೆ. ಅಭಿವೃದ್ಧಿ ಎಂತ ಮಂತ್ರ ಬೆಳಿಗ್ಗೆ ಎದ್ದಾಗ ಉಂಟಲ್ಲ, ಅಭಿವೃದ್ಧಿ. ಟಿವಿ ನೋಡಿದ್ರೆ, ಪೇಪರ್ನಲ್ಲಿ ನೋಡಿದ್ರೆ, ಎಲ್ಲಿ ನೋಡಿದ್ರು ಅಭಿವೃದ್ಧಿ ಅವರ ಮಂತ್ರಿ. ಹೌದು, ನೀವು ಮಾಡಿದ್ದೀರಿ ಅಭಿವೃದ್ಧಿ. ನಿಮ್ಮ ಮಕ್ಕಳನ್ನು, ನಿಮ್ಮ ಕುಟುಂಬದವರು, ನೀವು ಕೂಡದಲ್ಲಿ ಒಟ್ಟಿಗೆ ಅಭಿವೃದ್ಧಿ ಆಗಿದೆ. ಕರ್ನಾಟಕ ಯಾವ ಅಭಿವೃದ್ಧಿಯನ್ನು ಮಾಡಿ ತೋರಿಸಿದ್ದು ನೀವು ಹೇಳಿ. ಇಲ್ಲಿಗೆ ಇಂದಿನ ನಮ್ಮ ನಾಡು ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.